ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ತುಂಬಾನೇ ಸಿಂಪಲ್ ಆಗಿರುವಂಥ ಒಂದು ದೋಸೆ ರೆಸಿಪಿ. ಎಷ್ಟು ಸಿಂಪಲ್ ಆಗಿರುತ್ತೋ ಅಷ್ಟೇ ಸಖತ್ ರುಚಿ ಅಂತಾನೆ ಹೇಳ್ಬೋದು. ಹಂಚಿಗೆ ಅಂಟದೆ ಹರಿಯದೆ ಮುರಿಯದೆ ಪರ್ಫೆಕ್ಟ್ ಆದಂತಹ ಹೋಟೆಲ್ ರೀತಿಯ ಹೊಂಬಣ್ಣದ ಗರಿಗರಿಯಾದಂತಹ ದೋಸೆ, ಸೂಪರ್ ಸಾಫ್ಟ್ ಆಗಿ ಕ್ರಿಸ್ಪಿಯಾಗಿ ಮಾಡಿಕೊಳ್ಳುವಂತಹ ಈ ಒಂದು ದೋಸೆ ರೆಸಿಪಿ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಮುಕ್ಕಾಲು ಬಟ್ಲಾಗುವಷ್ಟು ಸಣ್ಣ ರವೆನ ಸೇರಿಸ್ತಾ ಇದ್ದೀನಿ. ಮಾಮೂಲಾಗಿ ನಾವು ಉಪ್ಪಿಟ್ಟು ಮಾಡುವಂತಹ ಸಣ್ಣ ರವೆ, ಚಿರೋಟಿ ರವೆನೂ ಕೂಡ ನೀವು ಉಪಯೋಗಿಸ್ಬೋದು. ಹಾಗೆಯೇ ಒಂದೆರಡು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ಮೈದಾ ಹಿಟ್ಟು ಬೇಡ ಅಂದರೆ ನೀವು ಗೋಧಿ ಹಿಟ್ಟನ್ನು ಕೂಡ ಹಾಗೆಯೇ ಅಕ್ಕಿ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಹಾಗೆಯೇ 1 ಚಮಚದಷ್ಟು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಪೂರ್ತಿ ನೈಸಾಗಿ ಒಂದು ಸ್ವಲ್ಪ ಪೌಡ್ರ್ ಥರ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ರವೆ ಅನ್ನೋದು ಒಂದು ಸ್ವಲ್ಪ ಈ ಥರ ಪೌಡ್ರ್ ಥರ ಗ್ರೈಂಡ್ ಆಗಬೇಕು. ಪೂರ್ತಿ ಏನು ನೈಸ್ ಆಗೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ತರಿಯಾಗಿರುತ್ತೆ, ಪರವಾಗಿಲ್ಲ. ಇಲ್ಲಿ ನೀವು ಯಾವ ರವೆ ಬೇಕಾದರೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಚಿರೋಟಿ ರವೆ, ದಪ್ಪ ರವೆ ಆದರೂ ಕೂಡ ಓಕೆ. ಅದನ್ನು ಇವಾಗ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ನೋಡ್ತಾ ಇರೋ ಹಾಗೆ ಒಂದು ಮೀಡಿಯಮ್ ಸೈಜ್ ಇರುವಂಥ ಆಲೂಗೆಡ್ಡೆನ ಈ ಥರ ತುರಿದು ತೊಗೊಂಡಿದ್ದೀನಿ. ಆಲೂಗೆಡ್ಡೆನ ನಾವು ತುರಿದ ತಕ್ಷಣಕ್ಕೆ ಈ ಮಿಕ್ಸರ್ ಜಾರ್ಗೆ ಹಾಕಿ ಪೂರ್ತಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಆಲೂಗೆಡ್ಡೆನ ನೀವು ತುರಿದು ಬಿಟ್ಟೆ ಗ್ರೈಂಡ್ ಮಾಡ್ಕೊಳ್ಳಿ, ಬೇಗನೆ ನೈಸ್ ಆಗುತ್ತೆ. ಕಟ್ ಮಾಡಿ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಅದು ಪೂರ್ತಿ ನೈಸ್ ಆಗೋದಿಲ್ಲ. ಹಾಗೆಯೇ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಇದೆ ಅಷ್ಟು ಮೊಸರನ್ನ ಸೇರಿಸಿ ಮತ್ತೆ ಇದನ್ನು ನಾನಿಲ್ಲಿ ಈ ಆಲೂಗೆಡ್ಡೆ ಜೊತೆಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಇದಿವಾಗ ಗ್ರೈಂಡ್ ಆಗಿದೆ. ನಂತರ ಮುಂಚೆನೇ ಪೌಡ್ರ್ ಮಾಡಿಟ್ಟಂತಹ ರವೆ, ಕಡಲೆ ಹಿಟ್ಟು, ಮೈದಾ ಹಿಟ್ಟಿನ ಈ ಪುಡಿನ ಸೇರಿಸ್ತಾ ಇದ್ದೀನಿ. ಇವಾಗ ಇಲ್ಲಿ ನಾನು ಸ್ವಲ್ಪ ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಮಾಡುವಂಥ ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಚೆನ್ನಾಗಿ ಬರುತ್ತೆ. ಹಾಗೆಯೇ ಮತ್ತೆ ಒಂದು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಈ ಥರ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮತ್ತೆ ನಾನಿಲ್ಲಿ ಸ್ವಲ್ಪ ನೀರನ್ನು ಸೇರಿಸಿ ಪೂರ್ತಿಯಾಗಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಆಲ್ರೆಡಿ ರವೆ ಮತ್ತು ಆಲೂಗೆಡ್ಡೆನ ನೈಸಾಗಿ ಗ್ರೈಂಡ್ ಮಾಡಿಕೊಂಡೇ ಸೇರಿಸಿರೋದ್ರಿಂದ ಜಾಸ್ತಿ ಸಮಯ ಹಿಡಿಯೋದಿಲ್ಲ. ನೋಡಿ, ಇಲ್ಲಿ ದೋಸೆ ಹಿಟ್ಟಿನ ಹದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೈಸಾಗಿ. ಇದನ್ನು ಇವಾಗ ನಾನಿಲ್ಲಿ ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹೀಗೆ ಮಿಕ್ಸ್ ಮಾಡಿಕೊಂಡಾಗ ಹಿಟ್ಟು ಹಗುರ ಆಗಿ ಮಾಡುವಂಥ ದೋಸೆ ಕೂಡ ಚೆನ್ನಾಗಿ ಬರುತ್ತೆ. ಕನ್ಸಿಸ್ಟೆನ್ಸಿ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿದೆ. ಒಂದು 5 ನಿಮಿಷ ಹಿಟ್ಟನ್ನು ನೆನೆಸಿ ನಂತರ ದೋಸೆನ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ರುಬ್ಬಿದ ತಕ್ಷಣಕ್ಕೂ ದೋಸೆನ ಮಾಡ್ಕೊಳ್ಬಹುದು. ನಾನಿಲ್ಲಿ ಸ್ವಲ್ಪ ಅಡುಗೆ ಸೋಡಾನ ಸೇರಿಸ್ತಾ ಇದ್ದೀನಿ. ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಆಗಿರೋದ್ರಿಂದ 1/4 ಚಮಚ ಆಗುವಷ್ಟು ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಸೋಡಾ ಬೇಡ ಅಂದರೆ ನೀವು ಈನೋ ಪುಡಿನ ಬಳಸ್ಬೋದು, ಇಲ್ಲ ಬೇಡ ಅಂದರೆ ಹಾಗೇನೂ ಕೂಡ ಸ್ಕಿಪ್ ಮಾಡಿ ಮಾಡ್ಕೊಳ್ಬೋದು. ಹಿಟ್ಟು ಇವಾಗ ರೆಡಿಯಾಗಿದೆ. ಈ ಕಡೆ ದೋಸೆ ತವನು ಕೂಡ ನಾನಿಲ್ಲಿ ಕಾಯಕ್ಕಿಟ್ಟಿದ್ದೆ. ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ತವಾನ 1-2 ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ದೋಸೆನ ಹಾಕ್ಕೊಂಡು ನಂತರ ಮೀಡಿಯಮ್ ಉರಿಗಿಂತ ಒಂದು ಸ್ವಲ್ಪ ಜಾಸ್ತಿ ಉರಿನಲ್ಲಿ ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ. ಹೀಗೆ ದೋಸೆ ಮೇಲ್ಗಡೆ ಒಂದು ಸ್ವಲ್ಪ ಬೆಂದಿದೆ ಅಂದಾಗ ನಾನಿಲ್ಲಿ ಬಟರನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ಬಟರ್ ಬದಲಿಗೆ ನೀವು ಎಣ್ಣೆ ತುಪ್ಪನೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ಈ ಥರ ದೋಸೆನ ಹೊಂಬಣ್ಣದ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ದೋಸೆ ಎಷ್ಟು ಸೂಪರಾಗಿ ಎದ್ದೇಳ್ತಾ ಇದೆ ಅಂತ. ಹಾಗೆಯೇ ಕಲರ್ ಕೂಡ ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ ಈ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂಥ ದೋಸೆ. ಕ್ರಿಸ್ಪಿ ಆಗಿ ಹಾಗೆಯೇ ಸಾಫ್ಟ್ ಆಗಿ ಕೂಡ ಈ ದೋಸೆನ ಮಾಡ್ಕೊಳ್ಬೋದು. ಹೀಗೆ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಈ ದೋಸೆ ಮಾಡಬೇಕಾದ್ರೆ ನಾವು ಪ್ರತಿ ಬಾರಿಗೂ ದೋಸೆ ಅಥವಾ ಹೀಟ್ ಅನ್ನೋದನ್ನು ಕಂಪ್ಲೀಟ್ ಆಗಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಂತರ ದೋಸೆನ ಹಾಕೊಳ್ಬೇಕಾಗುತ್ತೆ. ದೋಸೆ ಹಿಟ್ಟು ಹಾಕಿದಾಗ ಚುರ್ರನ್ನ ಸೌಂಡು ಜಾಸ್ತಿ ಕೇಳಿಸ್ಬಾರ್ದು. ಆ ಥರ ದೋಸೆ ತವ ಹಿಟ್ಟನ್ನು ಕಡಿಮೆ ಮಾಡಿಕೊಂಡು ದೋಸೆನ ಹಾಕೊಳ್ಬೇಕಾಗುತ್ತೆ. ಇಲ್ಲ ಅಂದರೆ ದೋಸೆ ಹಿಟ್ಟು ಹಂಚಿಗೆ ಹಾಕಿದಾಗ ದೋಸೆನ ನಾವು ತೀಡ್ತಿರ್ಬೇಕಾದ್ರೆ ಸೌಟಿಗೆನೆ ಹಿಟ್ಟು ಅಂಟ್ಕೊಂಬರೋ ಥರ ಆಗಿಬಿಡುತ್ತೆ. ಮತ್ತು ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆನ ಮಾಡಿರೋದ್ರಿಂದ ದೋಸೆ ಸಖತ್ತಾಗಿರುವಂತಹ ಟೇಸ್ಟು, ಡಿಫ್ರೆಂಟ್ ಆದಂತಹ ಘಮ ಬರ್ತಾ ಇರುತ್ತೆ ದೋಸೆ ಮಾಡಬೇಕಾದ್ರೆ.
ನೋಡಿ ಇವಾಗ ದೋಸೆ ತವನ ನಾನಿಲ್ಲಿ ತಿರುತ್ತಾ ದೋಸೆನ ಎಲ್ಲ ಭಾಗದಲ್ಲೂ ಕೂಡ ಪರ್ಫೆಕ್ಟ್ ಆದಂಥ ಹೊಂಬಣ್ಣದ ಕಲರ್ ಆಗಿರುವಂಥ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇನ್ನೊಂದು ದೋಸೆ ಕೂಡ ಯಾವ ಥರ ಎದ್ದೇಳ್ತಾ ಇದೆ ಅಂತ. ಈ ದೋಸೆ ಸ್ವಲ್ಪ ಕೂಡ ಹಂಚಿಗೆ ಅಂಟೋದಿಲ್ಲ. ಸಖತ್ತಾಗಿರುವಂತಹ ಕ್ರಿಸ್ಪಿ ಆದಂಥ ಹೊಂಬಣ್ಣದ ದೋಸೆ ರೆಡಿ ಆಗುತ್ತೆ. ಯಾವುದೇ ರೀತಿಯಾದಂಥ ಹೋಟೆಲ್ಗಳಲ್ಲಿ ಮಾಡುವಂತಹ ದೋಸೆಗಿಂತನೂ ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಹೀಗೆ ನಾನಿಲ್ಲಿ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ಹಾಗೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. 1-2 ಚಮಚದ ಹಾಗೆ ಹಿಟ್ಟನ್ನು ಸೇರಿಸಿ ಮೀಡಿಯಂ ಫ್ಲೇಮ್ನಲ್ಲಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಕ್ರಿಸ್ಪಿ ಆದಂಥ ದೋಸೆ ಇಷ್ಟ ಆದರೆ ಇನ್ನು ಕೆಲವೊಬ್ಬರಿಗೆ ಸಾಫ್ಟ್ ಆಗಿರುವಂತಹ ಸೆಟ್ ದೋಸೆ ಇಷ್ಟ ಆಗುತ್ತೆ. ಹಾಗಾಗಿ ಇವತ್ತಿನ ದಿವಸ ಈ ಒಂದು ಬ್ಯಾಟರ್ನಿಂದ 2 ರೀತಿಯಾದಂಥ ದೋಸೆನೂ ಕೂಡ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ಲ ದೋಸೆ ಯಾವ ಥರ ಕಲರ್ ಆಗಿ ಬಂದಿದೆ ಅಂತ. ಹಾಗೆಯೇ ಒಳ್ಳೆ ಜೇನುಗೂಡಿನಂತಹ ಸೆಟ್ ದೋಸೆ ರೆಡಿಯಾಗಿದೆ. ಈ ದೋಸೆ ಹಿಟ್ಟನ್ನು ಇನ್ಸ್ಟೆಂಟ್ ಆಗಿ ಮಾಡಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಹಸಿ ಆಲೂಗೆಡ್ಡೆನ ಬಳಸಿ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಡಿರ್ತೀವಿ ಅಲ್ವಾ. ಹಾಗಾಗಿ ಹಸಿ ಆಲೂಗೆಡ್ಡೆ ಕಟ್ ಮಾಡಿಟ್ಟಾಗ ಹೇಗೆ ಮೇಲ್ಗಡೆ ಒಂದು ಸ್ವಲ್ಪ ಕಪ್ಪಗಾಗುತ್ತೆ ನೋಡಿ, ಅದೇ ಥರ ಹಿಟ್ಟು ಕೂಡ ತುಂಬ ಹೊತ್ತು ಇಟ್ಟರೆ ಹಿಟ್ಟಿನ ಮೇಲೆ ಒಂದು ಸ್ವಲ್ಪ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹಿಟ್ಟನ್ನು ನಾವು ಇನ್ಸ್ಟೆಂಟಾಗಿ ಖಾಲಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ದಿವಸ ಹಸಿ ಆಲೂಗೆಡ್ಡೆನ ಬಳಸಿ ಮಾಡಿರುವಂತಹ 2 ರೀತಿಯಾದಂಥ ದೋಸೆ ರೆಸಿಪಿ ಹೇಗನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.